ನಮ್ಮ ಕರ್ನಾಟಕದ ಅರಣ್ಯಗಳಲ್ಲಿ ಅಡಗಿರುವ ಒಂದು ಅದ್ಭುತ ಜಗತ್ತು ಮತ್ತಿಗೋಡು ಆನೆ ಶಿಬಿರ. ಇಲ್ಲಿ ನಾವು ಕೇವಲ ಆನೆಗಳನ್ನು ನೋಡೋದಿಲ್ಲ, ಅವರ ಜೀವನವನ್ನು ಅನುಭವಿಸ್ತೇವೆ. ಅರಣ್ಯದ ಮಧ್ಯದಲ್ಲಿ ಈ ಶಿಬಿರಕ್ಕೆ ಪ್ರವೇಶಿಸುವಾಗಲೇ ಒಂದು ವಿಶೇಷ ಅನುಭವ ಶುರುವಾಗುತ್ತದೆ. ನಗರದ ಗದ್ದಲದಿಂದ ದೂರ, ಪ್ರಕೃತಿಯ ನಡುವೆ ನಮ್ಮ ಪ್ರಯಾಣ ಇಲ್ಲಿ ಆರಂಭವಾಗುತ್ತದೆ. ಮತ್ತಿಗೋಡು ಆನೆ ಶಿಬಿರ ಕೇವಲ ಒಂದು ಸ್ಥಳವಲ್ಲ, ಇದು ಒಂದು ಪರಂಪರೆ. ಇಲ್ಲಿ ಇರುವ ಪ್ರತಿಯೊಂದು ಆನೆಯಿಗೂ ತನ್ನದೇ ಆದ ಕಥೆಯಿದೆ. ಅಭಿಮನ್ಯು, ಗಜೇಂದ್ರ, ರೋಹಿತ್ ಪ್ರತಿಯೊಬ್ಬರಲ್ಲೂ ವಿಭಿನ್ನ ಸ್ವಭಾವ, ವಿಭಿನ್ನ ಶಕ್ತಿ ಕಾಣುತ್ತದೆ. ಆದರೆ ನಾವು ಶಿಬಿರಕ್ಕೆ ಬಂದ ಸಮಯದಲ್ಲಿ ಭೀಮ ಇಲ್ಲಿ ಇರಲಿಲ್ಲ. ಅವನು ಅರಣ್ಯದಲ್ಲಿ ವೈಲ್ಡ್ ಲೈಫ್ ಕಾರ್ಯಕ್ಕಾಗಿ ಹೊರಟಿದ್ದನು. ಅದೇ ರೀತಿ ನಾವು ನೋಡಬೇಕೆಂದಿದ್ದ ಶ್ರೀಕಾಂತ್ ಕೂಡ ಅಂದು ಶಿಬಿರದಲ್ಲಿ ಇರಲಿಲ್ಲ. ಅವನು ಕೂಡ ಅರಣ್ಯದಲ್ಲಿ ವೈಲ್ಡ್ ಲೈಫ್ ಹಿಡಿಯಲು ಹೋಗಿದ್ದನು. ಅರಣ್ಯ ಯಾವಾಗಲೂ ನೀವು ನಿರೀಕ್ಷಿಸಿದಂತೆ ನಡೆಯುವುದಿಲ್ಲ. ಅದೇ ಅದರ ನಿಜವಾದ ಸೌಂದರ್ಯ. ಈ ಆನೆಗಳ ಜೊತೆ ಕಳೆಯುವ ಪ್ರತಿಯೊಂದು ಕ್ಷಣ ಮಾತಿನಲ್ಲಿ ಹೇಳಲಾಗದ ಅನುಭವ. ಅವರ ಕಣ್ಣುಗಳಲ್ಲಿ ಕಾಣೋ ವಿಶ್ವಾಸ ನಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ. ಪ್ರಕೃತಿಯ ಜೊತೆ ಇರುವ ನಿಜವಾದ ಸಂಪರ್ಕ ಇದೆ. ಮತ್ತಿಗೋಡು ನಮ್ಮ ಜೀವನದ ಗದ್ದಲದಿಂದ ದೂರ, ಪ್ರಕೃತಿಯ ಜೊತೆ ಮತ್ತೆ ನಮ್ಮನ್ನು ಸೇರಿಸುವ ಒಂದು ಸ್ಥಳ. ಇಲ್ಲಿ ಕಳೆಯುವ ಕ್ಷಣಗಳು ಕೇವಲ ನೆನಪುಗಳಲ್ಲ, ಅವು ಅನುಭವಗಳು. ಇಂತಹ ಇನ್ನಷ್ಟು ಅರಣ್ಯ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ. ಆನೆಗಳು ಕೇವಲ ಅರಣ್ಯದ ದೊಡ್ಡ ಪ್ರಾಣಿಗಳು ಮಾತ್ರವಲ್ಲ, ಅವು ಅತ್ಯಂತ ಬುದ್ಧಿವಂತ ಮತ್ತು ಭಾವನೆಗಳನ್ನು ಹೊಂದಿರುವ ಜೀವಿಗಳು. ಅವುಗಳಿಗೆ ತಮ್ಮದೇ ಆದ ಕುಟುಂಬ ವ್ಯವಸ್ಥೆ ಇರುತ್ತದೆ. ತಮ್ಮ ಗುಂಪಿನೊಂದಿಗೆ ಸದಾ ಒಟ್ಟಿಗೆ ಸಾಗುತ್ತವೆ. ಒಂದು ಆನೆ ತನ್ನ ಜೀವನದಲ್ಲಿ ಕಂಡ ಅನುಭವಗಳನ್ನು ದೀರ್ಘಕಾಲ ನೆನಪಿಟ್ಟುಕೊಳ್ಳುತ್ತದೆ ಎನ್ನುವುದು ಬಹಳ ವಿಶೇಷ. ಅವುಗಳ ನಡುವೆ ಇರುವ ಬಾಂಧವ್ಯ ಮತ್ತು ಪರಸ್ಪರ ಸಹಾಯ ನಮ್ಮ ಮಾನವ ಸಮಾಜಕ್ಕೂ ಒಂದು ಪಾಠವಾಗಿದೆ. ಒಂದು ಆನೆಗೆ ನೋವಾದರೆ ಅದರ ಗುಂಪಿನ ಇತರ ಆನೆಗಳು ಕೂಡ ಅದರ ಜೊತೆಗೆ ನಿಂತು ಬೆಂಬಲ ನೀಡುತ್ತವೆ. ಅವುಗಳ ಶಾಂತ ಸ್ವಭಾವದ ಹಿಂದೆ ಅಪಾರವಾದ ಶಕ್ತಿ ಮತ್ತು ಜವಾಬ್ದಾರಿ ಅಡಗಿದೆ. ಆನೆ ಶಿಬಿರಗಳು ಕೇವಲ ಪ್ರವಾಸಿಗರಿಗೆ ಆನೆಗಳನ್ನು ತೋರಿಸುವ ಸ್ಥಳಗಳಲ್ಲ, ಅವು ಅರಣ್ಯ ಸಂರಕ್ಷಣೆಯ ಪ್ರಮುಖ ಕೇಂದ್ರಗಳಾಗಿವೆ. ಇಲ್ಲಿ ಆನೆಗಳಿಗೆ ಆರೈಕೆ, ಆಹಾರ, ಆರೋಗ್ಯ ಪರೀಕ್ಷೆ ಮತ್ತು ತರಬೇತಿ ನೀಡಲಾಗುತ್ತದೆ. ಅರಣ್ಯದಲ್ಲಿ ಗಾಯಗೊಂಡ ಅಥವಾ ದಾರಿ ತಪ್ಪಿದ ಆನೆಗಳನ್ನು ಇಲ್ಲಿ ಕರೆದುಕೊಂಡು ಬಂದು ಪುನರ್ವಸತಿ ಮಾಡಲಾಗುತ್ತದೆ. ಈ ಶಿಬಿರಗಳು ಮಾನವ ಮತ್ತು ಅರಣ್ಯದ ನಡುವಿನ ಸೇತುವೆಯಂತೆ ಕೆಲಸ ಮಾಡುತ್ತವೆ. ಇಲ್ಲಿ ಕೆಲಸ ಮಾಡುವ ಮಹಾವತ್ಗಳು ಆನೆಗಳ ಜೊತೆ ಒಂದು ವಿಶೇಷ ಬಾಂಧವ್ಯವನ್ನು ಹೊಂದಿರುತ್ತಾರೆ. ಅವುಗಳನ್ನು ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳುತ್ತಾರೆ. ಈ ಸಂಬಂಧವೇ ಆನೆಗಳ ಶಾಂತ ಮತ್ತು ನಿಯಂತ್ರಿತ ಸ್ವಭಾವಕ್ಕೆ ಕಾರಣವಾಗುತ್ತದೆ. ಅರಣ್ಯದಲ್ಲಿ ಕಾಲ ಕಳೆಯುವಾಗ ನಾವು ಅರಿಯುವ ಒಂದು ಸತ್ಯ ಏನೆಂದರೆ, ಪ್ರಕೃತಿ ನಮ್ಮಿಗಿಂತ ದೊಡ್ಡದು ಮತ್ತು ಶಕ್ತಿಶಾಲಿ. ಆನೆಗಳಂತಹ ಜೀವಿಗಳು ಅರಣ್ಯದ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವುಗಳ ಹೆಜ್ಜೆಗಳು ಕೇವಲ ನೆಲದ ಮೇಲೆ ಗುರುತು ಬಿಡುವುದಲ್ಲ, ಅರಣ್ಯದ ಜೀವಚಕ್ರದಲ್ಲೂ ಪರಿಣಾಮ ಬೀರುತ್ತವೆ. ಈ ರೀತಿಯ ಜೀವಿಗಳನ್ನು ಹತ್ತಿರದಿಂದ ನೋಡುವುದು ನಮಗೆ ಒಂದು ಜವಾಬ್ದಾರಿಯನ್ನೂ ನೀಡುತ್ತದೆ. ಅರಣ್ಯವನ್ನು ಕಾಪಾಡುವುದು ಮತ್ತು ಗೌರವಿಸುವುದು. ಅಭಿಮನ್ಯು ಮೈಸೂರು ದಸರೆಯ ಮಹಾಹೌದಾ ಹೊತ್ತ ನಾಯಕ. ಈ ದಿಗ್ಗಜನು 300ಕ್ಕೂ ಹೆಚ್ಚು ಆನೆಗಳನ್ನು ಹಿಡಿದ ಅನುಭವ ಹೊಂದಿದ್ದಾನೆ. 80ಕ್ಕೂ ಹೆಚ್ಚು ಹುಲಿಗಳನ್ನು ಹಿಡಿಯುವ ಕಾರ್ಯದಲ್ಲೂ ಭಾಗಿಯಾಗಿದ್ದಾನೆ. ಕಾಡಿನಲ್ಲಿ ಹುಟ್ಟಿ ತರಬೇತಿ ಪಡೆದು ಇವನು ಕರ್ನಾಟಕದ ಹೆಮ್ಮೆಯ ಕುಮ್ಕಿ ಆನೆ ಆಗಿದ್ದಾನೆ. ಇವನ ತೂಕ ಸಾವಿರಾರು ಕಿಲೋ, ಆದರೆ ಮನಸ್ಸು ಶಾಂತ, ನಿಯಂತ್ರಿತ. ಗಜೇಂದ್ರ ದಸರೆಯ ಮತ್ತೊಂದು ದಿಗ್ಗಜ. ವರ್ಷಗಳ ಕಾಲ ಮೈಸೂರು ದಸರೆಯಲ್ಲಿ ಭಾಗವಹಿಸಿದ ಈ ಆನೆ ಇತ್ತೀಚೆಗೆ ಮತ್ತೆ ಮತ್ತಿಗೋಡು ಶಿಬಿರಕ್ಕೆ ಬಂದಿದ್ದಾನೆ. ಒಮ್ಮೆ ಒಂಟಿಯಾಗಿ ಬದುಕುತ್ತಿದ್ದ ಗಜೇಂದ್ರ ಈಗ ಮತ್ತೆ ಗುಂಪಿನ ಜೊತೆ ಸೇರಿ ಬದುಕುತ್ತಿದೆ. ಕಾಡಿನಲ್ಲಿ ಹುಟ್ಟಿ 1987ರಲ್ಲಿ ಹಿಡಿಯಲ್ಪಟ್ಟು ಇವನು ತನ್ನದೇ ಆದ ಕತೆ ಹೊಂದಿದ್ದಾನೆ.